ಯಾಕೆಂದ್ರೆ ಬೈಕ್ ಓಡಿಸ್ತೀಯ ಅಂದ್ರೆ ನಮ್ಮ ಅಣ್ಣ ಓಡಿಸ್ತೇನೆ, ಸ್ಕೂಟ್ರು ನಮ್ಮಮ್ಮ ಓಡಿಸ್ತಾರೆ, ಸ್ವಿಮ್ಮಿಂಗ್ ಎಲ್ಲ ಬರುತ್ತಾ ಇಲ್ಲ ನಮ್ಮ ತಂಗಿ ಚಿಕ್ಕ ವಯಸ್ಸು ಅವಳು ಓಡುತ್ತಾ ಈ ಥರ ಹೇಳ್ತಾ ಇರ್ತಾರೆ. ಕುದುರೆ ಓಡಿಸ್ತಾರನೇ ಇಲ್ಲ, ಬಟ್ ಸಿನಿಮಾ ಮಾತ್ರ ಆ್ಯಕ್ಟ್ ಮಾಡಬೇಕು, ಬಬ್ಲಿ ಕ್ಯಾರೆಕ್ಟರ್ ಇರಬೇಕು, ಹಿಂಗೆ ಹೇಳ್ತಾ ಇರ್ತಾರೆ. ಆದರೆ ನೋಡಿ ಇದನ್ನ ಒಂದು ಕ್ರಿಯೇಟಿವ್ ಆಗಿ ತಗೊಂತಿರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸಿನಿಮಾ ರಂಗಕ್ಕೆ ಬೇಕು. ಎಲ್ರಿಗೂ ಯಾರಾದ್ರೂ ಹೆಸರು ಕೊಟ್ಟಿದ್ರೆ ಕ್ಷಮಿಸಿ, ಎಲ್ರಿಗೂ ಒಳ್ಳೇದಾಗಲಿ. ನಾನು ತುಂಬ ಚೆನ್ನಾಗಿ ಮಾಡಿರ್ತೀನಿ. ನಾನು ಅದಕ್ಕೆ ನೋಡಿ ಕೈ ಹಾಕೊಳ್ತೀನಿ ಅಂದರೆ ನಾವು ಬರೀ ಅವಾಗಲೇ ಹೇಳ್ಬಿಟ್ಟೆ, ನಾನು ಹೀರೋಯಿನು ಗ್ಲಾಮರು ಹಿಂಗೆ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ವೇದಿಕೆ ಮೇಲೆ ನಿಂತುಬಿಟ್ರೆ ಅವ್ರ ಆ್ಯಕ್ಟಿಂಗಲ್ಲಿ ಚಿಂದಿ ಉಡಾಯಿಸ್ಬಿಡ್ತಾರೆ. ಸುಮ್ಮನೆ ನಮ್ಮ ಭ್ರಮೆ ಅದರಲ್ಲೇ ಕೂತಿದ್ದೀವಿ ನಾವು. ವಾಪಸ್ ನಾನು ಹೊರಗಡೆ ಬರೋದೇ ಇಲ್ಲ ನಾವು ಅದರಿಂದನೇ ನಾವು ಇನ್ನೂ ಹಿಂಗೆ ಇದ್ದೀವಿ. ಅವ್ರು ಗ್ಲಾಮರ್ ಇದ್ದಾರೆ, ಆದರೂ ಕೂಡ ಮಾತು ಎಷ್ಟು ಚೆನ್ನಾಗಿತ್ತು ಸರ್. ನೋಡಿ ಅವ್ರ ಕಾಸ್ಟ್ಯೂಮಲ್ಲೇ ಗೊತ್ತಾಗುತ್ತೆ ಅಲ್ವಾ, ಅವ್ರ ಮಾತಲ್ಲೇ ಅಷ್ಟು ಚೆನ್ನಾಗಿದೆ. ಆ ಥರ ಹೊಸಬರು ಬರಬೇಕು, ಇದೇ ಬೇಕು ಅಂತ ಹೇಳೋರು ಅಂತ ಒಂದು ಒಳ್ಳೆಯ. ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್. ಅದೇ ಹಾಡಿರೋದು ಯಾರು? ಯಾರಮ್ಮ? ಹೊಳ್ಳ. ಓಕೆ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ ಆಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ. ಅವ್ರು ಕೊಟ್ಟರೆ ಸಾಕು ಅಂತೇಳಿ ದುಡ್ಡು ಕೊಟ್ಟು ಸಿನಿಮಾ ತಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋದು ಬಹಳ ಕಡಿಮೆ, ಅದರಲ್ಲೂ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವರು ಯಾವತ್ತಿದ್ರು ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನನ್ನ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ, ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿರುತ್ತೆ, ಏನೋ ಮಾಡಬೇಕು. ಹಿಂದಿ ರಂಗದಲ್ಲಿ ಅಷ್ಟೇ ಎಲ್ಲ ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಅವರು ಹೇಗೆ ಒಪ್ಸಿದ್ರು ಇವ್ರನ್ನ ಒಪ್ಸೋಕ್ಕಲ್ಲ ಆಗಲ್ಲ, ಅವರೊಂದು ಡಿಸಿಷನಿಗೆ ಬರ್ತಾರೆ ಕತೆ ಕೇಳಿ. ಬಟ್ ಕಾಯಿಸಿದ್ರು ಕತೆ ಕೇಳಿಬಿಟ್ಟು ಅಂದರೆ ಅವ್ರು ಡಿಸೈಡ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಳ್ಳು. ಒಂದು ವಾರದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೇನಾದರೂ ಮಾಡಿದ್ದಿಲ್ಲ, ನಾನು ಗಾಬರಿ ಆಗಿಬಿಟ್ಟಿದ್ದೆ. ಬಟ್ ಅವ್ರು ಆ ಟೈಮಲ್ಲಿ ಕತೆನ ಜಡ್ಜ್ ಮಾಡ್ತಾ ಇದ್ರು ಅಂತ ಕೇಳ್ಬಿಟ್ಟೆ. ನಾನು ಬರಿಬೇಕಾದ್ರೆ ಒಂದು ಅಂದಾಜಿರುತ್ತೆ, ನನ್ನ ಪಾತ್ರಗಳು ಹೀಗೆ ಬರುತ್ತೆ, ಹೀಗೆ ಬರಬೇಕು ಅಂತ. ಅದನ್ನ 99 ಭಾಗ ನಾವು ಅಚೀವ್ ಮಾಡಿದ್ರೆ, 1% ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಎಕ್ಸಿಕ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದವರು. ಹಾಗೆ ಅಪೂರ್ವ ಭಾರದ್ವಾಜ್ ಅವರು ಮತ್ತು ಪದ್ಮಾವತಿ ರಾವ್ ಮೇಡಮ್. ನಂದು ಸಿನಿಮಾದಲ್ಲಿ ವಿಜುವಲ್ ಆ್ಯಂಡ್ ಆಡಿಯೋ ಡಿಪಾರ್ಟ್ಮೆಂಟ್, ಇವರಿಬ್ರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೆ ಇರ್ತಿಲ್ಲ. ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ನನಗೆ ವಿತೌಟ್ ಹಿಮ್ ಲೈಕ್ ಐ ಸೆಟ್ ಈ ಸಿನಿಮಾ ವಿಡಿಯೋ ಬರ್ತಾ ಇರ್ತಿಲ್ಲ, ಬರೀ ಆಡಿಯೋ ಬರ್ತಾ ಇತ್ತು. ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್. ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ನನ್ನ ಜೊತೆ ಇದು ಡೈಲಾಗ್ಸ್ ಬರೆದಂಥವ್ರು. ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹ್ಯಾಸ್ ಬೀನ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ. ಸೊ ದಿಸ್ ಫಿಲ್ಮ್ ಇಸ್ ಬಿಕಾಸ್ ಆಫ್ ಆಲ್ ಆಫ್ ದೀಸ್ ಪೀಪಲ್. Thank you so much. So, Apurva ma'am. ನಮಸ್ಕಾರ. ಐ ಥಿಂಕ್ ನವೆಂಬರ್ ಇಂದ ನಿಮ್ಮ ಭೇಟಿ ತುಂಬಾ ಆಫನ್ ಆಗ್ತಿದೆ. ತುಂಬಾ ಖುಷಿ ಇದೆ ಅದ್ರ ಬಗ್ಗೆ. ಅಂದ್ರೆ ಎಲ್ಲ ಕೆಲಸ ಮಾಡಿರುವಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತ ಅಂದಾಗ ಐ ಫೀಲ್ ವೆರಿ ಆನರ್ಡ್ ಅಂಡ್ ಹ್ಯಾಪಿ. BTS ನೋಡಿದ್ರಿ, ಇಷ್ಟಪಟ್ರಿ, ಈಗ ಆಲ್ರೆಡಿ ಥಿಯೇಟರ್ ಅಲ್ಲಿ ಇದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ. ಆಸ್ ಅನ್ ಆಕ್ಟರ್ ಮತ್ತೊಂದ್ಸಲ ನನ್ನ ಒಂದು ಆಕ್ಟಿಂಗ್ ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ. ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಸಿನಿಮಾ ನಾನು ಆಕ್ಚುಲಿ ಸಿಕ್ಕಾಪಟ್ಟೆ ಕಾಯ್ತಿದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ. ಫಸ್ಟ್ ಆಫ್ ಆಲ್ ಕುಲ್ದೀಪ್ ಕರಿಯಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ಐ ಮೀನ್ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ಆಸ್ ನಾಡಿಯಾ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಐ ಹ್ಯಾವ್ ಸರ್ವ್ಡ್ ಜಸ್ಟಿಸ್. ಮತ್ತೆ ನವೀನ್ ಶಂಕರ್, ಐ ಥಿಂಕ್ ಇವಾಗ ಬರ್ತಾ ಇರೋಂಥ ಯಾವುದೇ ಹೀರೋಯಿನ್ ಆಗಲಿ ಅಥವಾ ಆಕ್ಟ್ರೆಸಸ್ ಆಗಲಿ ನವೀನ್ ಜೊತೆ ಆಕ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಅದು ಆಗೋಯ್ತು.
ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ. ಮುಂಚೆ ಬರೀ ಸ್ನೇಹಿತರಾಗಿದ್ದೀವಿ, ಇವಾಗ ಕೋ ಆಕ್ಟರ್ಸ್ ಆಗಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಶೇರ್ ಮೈ ಸ್ಕ್ರೀನ್ ವಿತ್ ಹಿಮ್. ಅಶ್ವಿನ್ ಸರ್, ತುಂಬಾ ಚೆನ್ನಾಗಿ ಕಾಣಿಸಿದ್ದೀರಾ ನನ್ನನ್ನು ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಹಿರಿಯ ಪತ್ರಕರ್ತ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ, ಬಂದಿರೋ ಸ್ನೇಹಿತರಿಗೆ, ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು DOP ಡಿಪಾರ್ಟ್ಮೆಂಟ್ ಅವರು, ಮೇಕಪ್ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಎಲ್ರಿಗೂ ನಮಸ್ಕಾರ. ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಆ ಸಿನಿಮಾ ಮಾಡೋ ಮುಂದೆ ಆ್ಯಕ್ಚುಲಿ ಇವ್ರ ಕತೆ ಹೇಳಿ ನನಗೆ. ಅದರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ, ಒಂದು ಜರ್ನಿ ಪೋರ್ಷನ್ ಬರುತ್ತೆ. ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು. ಅದಕ್ಕೆ ಹೆಂಗೆ ತೊಗೊಳೋದು ಬೇಡೋ ಅಂತಿತ್ತು. ಬಟ್ ಕತೆ ಭಾಳ ಕಾಡು ಬಿಡಿತ್ತು. ಕುಲ್ದೀಪ್ ಅವ್ರು ಬಂದು ಹೇಳುವಾಗ ಅದರದ್ದೊಂದು ಇವಾಲ್ವ್ಡ್ ವರ್ಷನ್ ಆಗಿತ್ತು. ಅಂದರೆ ರಂಜಿತ್ನ ಬದುಕೆ ಬೇರೆ, ಈತನ ಬದುಕೆ ಬೇರೆ, ಸಿದ್ಧಾರ್ಥನ ಮೆಚುರಿಟಿ ಬೇರೆ, ರಂಜಿತ್ ಮೆಚುರಿಟಿ ಬೇರೆ. ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ, ನೋಡಿದವರೇನಂತಾರೆ. ಅಲ್ಲಿ ಸಿನಿಮಾದ ಪ್ರತಿ ಪಾತ್ರಗಳು, ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡಕ್ಕೆ ಹೊರಟಿರುವಂಥ ಪರ್ಸ್ಪೆಕ್ಟಿವ್ಸು, ಮತ್ತು ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ಕೆ ಹೊರಟಿದಾರೋ ಅದು ಅಷ್ಟೂ ಭಾಳ ಕಾಣತಿತ್ತು. ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ, ಆ ಸಣ್ಣ ಸಾಮರ್ಥ್ಯ ಇದ್ರೂ ಪರವಾಗಿಲ್ಲ, ಇದನ್ನ ಮಾಡ್ಬಿಡೋದು ಅಂತ ಭಾಳ ಇಷ್ಟಪಟ್ಟು ಮಾಡಿದೆ. ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ಮ್. ಅದೇ ಬೇರೆ, ಇದೇ ಬೇರೆ. ಬಟ್ ಕೇಳಬೇಕಾದ್ರೆ ನಮಗೆ ಒಂದಿಷ್ಟು ಸಾಮರ್ಥ್ಯಗಳು ಕಾಣಿಸ್ಕೊಂಡಾಗ ಮಾಡೋದ ಅಂತ. ಬಟ್ ಅದರ ಹೊರತಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು, ಅದು ನನ್ನಲ್ಲೂ ಎಷ್ಟೊಂದು ತಂದಂಥದ್ದಿದೆ.